ಈ ಪರಮಾತ್ಮ, ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಬಂದಿರುವ ಮಹಾವೀರ ಯೋಧರನ್ನೊಂದು ಸಾರಿ ನೋಡುವೆನು. ದುರ್ಯೋಧನ ಹಿತಾಕಾಂಕ್ಷೆಗಳಿಂದ ಪ್ರಾಣಗಳನ್ನು ತೃಣಾಪಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಆ ಕ್ಷತ್ರಿಯ ವೀರ ಯೋಧರನ್ನು ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಂತೆ ತನಗೆ ಪ್ರಿಯರಾದ ಕರ್ಣ, ದುಶ್ಯಾಸನರೊಡನೆ ಅಶ್ವರೂಢನಾಗಿರುವನು. ನೋಡು, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚದುರಾಶ್ವಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣರು ಮುಂದೆ ನಿಂತಿರುವರು. ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಆ ಸ್ವರ್ಣಮಯವಾದ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಭೀಷ್ಮನು. ಈತನೇ ನಿಮ್ಮ ಪೂಜ್ಯ ಪಿತಾಮಹ, ಭರತ ವಂಶದ ಕೀರ್ತಿ ಜ್ಯೋತಿ. ಪಾರ್ಥ, ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮಂ ಕುರು ಪಿತಾಮಹ. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸುತ್ತಾತ. ವಾಸುದೇವ, ನನ್ನ ಜೀವನದಲ್ಲಿ ಇದಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆಯಾದರೂ ಆಹಾ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ ವಾಸುದೇವ? ಮಿತ್ರ, ಏನಾಯಿತು? ಹೇಗೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆಯು ಬೇಸಿಗೆ ಬಿಸಿಲಿನಲ್ಲಿ ಬೆಂದ ತಾವರಂತೆ ನನ್ನ ಮುಖವು ಬಾಡುತ್ತಿರುವುದು. ನಾನೀ ಜ್ಞಾತಿವದೆಗೆ ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ಹಿಂದಿರುಗಿಸು, ನನಗೆ ಈ ಯುದ್ಧ ಬೇಡ ವಾಸುದೇವ. ಅರ್ಜುನ, ಇದೇನು ಈ ವಿಷಮಾವಸರದಲ್ಲಿ ಇಂತಹ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನರ್ಹನಂತೆ ವರ್ತಿಸಬೇಡ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ಪಡೆಯಬೇಡ. ನಿನ್ನ ಈ ದೌರ್ಬಲ್ಯವನ್ನು ತ್ಯಜಿಸಿ ನೀನು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಅರ್ಜುನ, ಯಾರನ್ನು ಯಾರು ಒದಿಸುವುದು? ಹಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ.
ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಯುದ್ಧ ಕ್ಷತ್ರಿಯನ ಧರ್ಮ. ನೀನು ನಿನ್ನ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದ್ದರೆ ನನ್ನ ಹೃದಯವು ಕಂಪಿಸುವುದು. ದುಸ್ಸಾಹಸ ಚೇಟಾಧಿಕ್ಯದಿಂದ ನನ್ನ ಸರ್ವಾಂಗಗಳು ನಿಷ್ಕ್ರಿಯವಾಗುವುದು. ನಾನು ನೋಡುತ್ತಿರುವುದು ಏನನ್ನ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಧರ್ಮವೇನು? ವಾಸುದೇವ, ಧರ್ಮನಾಶವೋ ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ಗತಿಯನ್ನು ತೋರಿಸು ವಾಸುದೇವ. ಪಾರ್ಥ,
ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕಾರ್ಯವನ್ನಾಚರಿಸು. ಏಕೆಂದರೆ ಫಲವು ಮಾನವನ ಅಧೀನವಲ್ಲ. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಸುತ್ತುವ ನೀನು ಯಾರು ಕರ್ಮಯೋಗಿ? ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ವಾಸುದೇವ? ಅರ್ಜುನ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಬಾರಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗೆ ನೆನಪಿಲ್ಲ. ನಾನು ಜನ್ಮ ಜಲಾರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ನಾನು ಆತ್ಮ ಮಾಯೆಯಿಂದ ಪ್ರಕೃತಿಯನ್ನು ಆಚರಿಸಿ ಭೂಮಿಯಲ್ಲಿ ಅವತರಿಸುವೆನು. ಯಾವಾಗ ಅಧರ್ಮವು ಉದ್ಧಾರವು, ಧರ್ಮವು ಪತನವಾಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನಿಸುವೆನು. ಸಜ್ಜನರ ಪಾಲನೆ, ದುಷ್ಟನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಗುರುತುಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸುವ ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿಯು. ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತೇ ನನ್ನಲ್ಲಿ ಪ್ಲೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿ ಓಂಕಾರನು ನಾನು, ಸಮಸ್ತ ಭೂತಗಳಿಗೆ ಒಡೆಯನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದದಲ್ಲಿ ಸಾಮವು, ಪರ್ವತದಲ್ಲಿ ಮೇರುವು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ನನ್ನ ವಿಭೂತಿಗಳು ಅನಂತ, ಅಗಣ್ಯ, ಅಬೋಧ. ಅರ್ಜುನ, ಸೃಷ್ಟಿ ಸ್ಥಿತಿ ಲಯಗಳು ನಡೆಯುತ್ತಿರುವುದು ನನ್ನಿಂದ ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುವ ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನಾದ ನಾನು ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ ಪಾರ್ಥ. ಆಹಾ, ಇದೆಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರನು ಪ್ರಭು. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತರ ಪರಾಧೀನ, ಭಕ್ತರ ಹೃದಯದಲ್ಲಿ ಅನಂತ ರಂಗಗಳನ್ನೆಬ್ಬಿಸುವ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾವಲ್ಲವೇ, ಲಲನಚಿತ್ತ ರಂಜಿತವಾದ ನಿನ್ನ ಗಾಂಭೀರ್ಯ ಸಾಹಸ ವದನವೆಲ್ಲಿ? ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸುವ